ನಮಸ್ಕಾರ ಸ್ನೇಹಿತರೆ, ರಾಘು ನಂಜನಗೂಡು ಪೆನ್ಸಿಲ್ ಆರ್ಟ್ಸ್ಗೆ ನಿಮಗೆಲ್ಲ ಸ್ವಾಗತ. ನಾನು ರಾಘವೇಂದ್ರ ಮಾತಾಡ್ತಾ ಇರೋದು. ಈ ದಿನ ನಾವು ಸೂಪರ್ ಸ್ಟಾರ್ ಸುದೀಪ್ ಅವರ ಭಾವಚಿತ್ರವನ್ನು ಡ್ರಾ ಮಾಡ್ತಾ ಇದ್ದೀವಿ. ನೋಡಿ, ನಾನು ಮೊದಲು ಲೈಟಾಗಿ ಸ್ಕೆಚ್ ಹಾಕ್ಕೊಳ್ತಾ ಇದ್ದೀನಿ. ಅದೇ ಗ್ರೈಡ್ ಮುಖಾಂತರ ಮಾಮೂಲಿಯಾಗಿ ಡ್ರಾ ಮಾಡ್ತಾ ಇದ್ದೀನಿ. ಸ್ವಲ್ಪ ಸ್ಪೀಡ್ ಮಾಡಿದ್ದೀನಿ, ಯಾಕೆಂದರೆ ಲೇಟ್ ಆಗುತ್ತೆ ಅನ್ನೋ ಕಾರಣಕ್ಕೆ ಮತ್ತು ಲೆಂತ್ ಆಗುತ್ತೆ ಅನ್ನೋ ಕಾರಣಕ್ಕೆ ವೀಡಿಯೋ ಸ್ಪೀಡ್ ಮಾಡಿದ್ದೀನಿ. ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ನಮ್ಮ ಚಾನಲ್ ಬರೋ ವೀಡಿಯೋಗಳನ್ನೆಲ್ಲ ನೋಡಿ. ಏನಾದರೂ ಇದ್ದರೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ನಿಮ್ಮ ಪ್ರೋತ್ಸಾಹ ನಮ್ಮ ಮೇಲೆ ಹೀಗೆ ಇರಲಿ, ನಾವು ಮುಂದೆ ಒಳ್ಳೊಳ್ಳೆ ವೀಡಿಯೋಗಳಾಗ್ತೀವಿ. ನೋಡಿ, ನಾನು ಸ್ಕೆಚೆಲ್ಲ ಮಾಡ್ಕೊಂಡೆ. ಇವಾಗ ನಾನು ಎರೇಸ್ ಮಾಡಿದೆ. ಇವಾಗ ಲೈಟಾಗಿ ಫೇಸ್ಗೆ ನಾನು ಲೈಟಾಗಿ ಶೇಡ್ ಮಾಡ್ತಾಯಿದ್ದೀನಿ. ಯಾಕೆಂದರೆ ಫೇಸ್ ಕಲರ್ ಅಬ್ಸರ್ವ್ ಮಾಡ್ಬೋದು, 2-3 ಕಲರ್ ಬರ್ತಿದೆ ಫೇಸಲ್ಲಿ. ನಾವು ಮೊದಲು ಯಾವ ಮಾಡ್ಕೊಂಡು ಲೈಟ್ ಶೇಡಲ್ಲಿ ಮೊದಲು ಲೈಟಾಗಿ ಶೇಡ್ ಮಾಡ್ಕೊಂಡು ಆಮೇಲೆ ಸ್ವಲ್ಪ ಅದರಲ್ಲೇ ಡಾರ್ಕ್ ಶೇಡಲ್ಲಿ ಡಾರ್ಕಾಗಿ ಶೇಡ್ ಕೊಡ್ತಾ ಹೋಗ್ಬೋದು. ನಾನೀಗ ಕಣ್ಣಿಗೆಲ್ಲ ನಾನು ಬ್ರೌನಲ್ಲೇ ಕೊಟ್ಟೆ, ಬ್ರೌನಲ್ಲೇ ಬರ್ದಿರೋದು. ಕೊನೆಯಲ್ಲಿ ಬೇಕಾದ್ರೆ ಬ್ಲ್ಯಾಕಲ್ಲಿ ಬೇಕಾದ್ರೆ ನಾವು ಶೇಡ್ ಮಾಡ್ಕೋಬೋದು. ಅದೇ ಥರ ನಾನು ಬ್ರೌನಲ್ಲೇ ಮಾಡ್ತಾಯಿದ್ದೀನಿ. ಈಗ ಅಬ್ಸರ್ವ್ ಮಾಡ್ಬೋದು, ಬ್ರೌನಲ್ಲೇ ಮಾಡ್ತಾಯಿದ್ದೀನಿ. ಮೂಗು, ಕಣ್ಣು, ಉಬ್ಬು ಎಲ್ಲ ಬ್ರೌನಲ್ಲೇ ಬರಿತಾಯಿದ್ದೀನಿ. ಮೊದಲು ಲೈಟಾಗಿ ನಾನು ಶೇಡ್ ಕೊಟ್ಕೊಂಡೆ, ಆಮೇಲೆ ಡಾರ್ಕಾಗಿ ಮಾಡ್ತಾಯಿದ್ದೀನಿ. ನಾವು ಈ ಕಲರ್ ಪೆನ್ಸಿಲಲ್ಲೇ ನಿಮಗೆ ಫೇಸ್ ಕಲರ್ ಅಂತ ಒಂದು 2-3 ಕಲರ್ ಪೆನ್ಸಿಲ್ ಬರುತ್ತೆ. ನಾವು ಅದರಲ್ಲಿ ನೋಡಿಕೊಂಡು ಫೇಸ್ಗೆ ಯಾವ್ದು ಅಡ್ಜಸ್ಟ್ ಆಗುತ್ತೆ ಅಂತ. ಒಬ್ಬೊಬ್ರ ಫೇಸ್ ಒಂದು ಕಲರ್ ಇರುತ್ತೆ, ಇದ್ರ ಮೇಲೆ ನಾವು ಮಾಡಬೇಕಾಗುತ್ತೆ. ನಮಗೆ ಫೋಟೋದ ಯಾವ್ದು ಸಿಗುತ್ತೆ, ಆ ಫೋಟೋದಲ್ಲಿ ಫೇಸ್ ಕಲರ್ ಯಾವುದು ಇರುತ್ತೆ ಅಂದರೆ ನಾವು A to Z ಹಂಗೆ ಬರಿಬೇಕಪ್ಪ ಅಂತ ನೋಡಿದ್ರೆ ಆ ಫೋಟೋದಲ್ಲಿ ಹೆಂಗಿರುತ್ತೆ ಆ ಕಲರ್ ನೋಡಿ ಅಬ್ಸರ್ವ್ ಮಾಡಿ ನೀವು ಆ ಕಲರ್ ಹಾಕೋಬೋದು. ನಾನು ಸಿಕ್ಕಿದ ಫೋಟೋದಲ್ಲಿ ಸ್ವಲ್ಪ ಲೈಟ್ ಆಗಿತ್ತು, ಲೈಟ್ ಶೇಡಲ್ಲಿತ್ತು. ಅದಕ್ಕೋಸ್ಕರ ನಾನು ಆ ಥರ ಮಾಡ್ತಾಯಿದ್ದೀನಿ ಅಷ್ಟೇ. ಒಂದೊಂದು ಫೋಟೋದಲ್ಲಿ ಡಾರ್ಕ್ ಆಗಿರುತ್ತೆ, ಅದ್ರ ಮೇಲೆ ಡಿಪೆಂಡ್ ಆಗಿರುತ್ತೆ. ನಾವು ಕಲರ್ ಹೇಗೆ ಮಾಡ್ತೀವಿ ಅನ್ನೋದ್ರ ಮೇಲೆ ಡಿಪೆಂಡು. ನಾವು ಫೋಟೋದಲ್ಲಿ ಹೇಗಿರುತ್ತೆ ಆ ರೀತಿ ಮಾಡಿದ್ರೇ ಒಂಥರ ಸರಿ ಇರುತ್ತೆ. ನಾವೇನೋ ಡಿಫ್ರೆಂಟಾಗಿ ಮಾಡ್ತೀವಿ ಅಂತಂದರೆ ಸ್ವಲ್ಪ ಹೆಚ್ಚು ಕಮ್ಮಿ ಆಗ್ಬೋದು. ಅದರಿಂದ ನೋಡಿ ಮಾಡಿ. ಇವಾಗ ನಾನು ತುಟಿಗಳಿಗೆ ರೋಸ್ ಕಲರ್ ಹಾಕ್ತಾಯಿದ್ದೀನಿ, ಲೈಟಾಗಿ ರೋಸ್ ಕಲರ್ ಹಾಕ್ತಾಯಿದ್ದೀನಿ. ಆಮೇಲೆ ಅದಕ್ಕಿಂತ ಸ್ವಲ್ಪ ಡಾರ್ಕ್ ರೆಡ್ಡಲ್ಲಿ ಇಲ್ಲ ಡಾರ್ಕ್ ರೋಸ್ ಕಲರ್ನ ನಾವು ಶೇಡಿಂಗ್ ಕೊಡ್ಬೋದು. ಮೇಲ್ಗಡೆ ಅಬ್ಸರ್ವ್ ಮಾಡೋದು ಸ್ವಲ್ಪ ಡಾರ್ಕ್ ಅದರಲ್ಲೇ ಡಾರ್ಕ್ ಕಲರಲ್ಲಿ ಸ್ವಲ್ಪ ಶೇಡಿಂಗ್ ಕೊಟ್ಟಿದ್ದು. ನೋಡಿ, ಉಬ್ಗೆಲ್ಲ ಈಗ ಲೈಟ್ ಬ್ಲ್ಯಾಕಲ್ಲಿ ಶೇಡಿಂಗ್ ಕೊಡ್ತಾಯಿದ್ದೀನಿ. ಇದು ಲೈಟ್ ಬ್ಲ್ಯಾಕು. ನೋಡಿ, ಮೂಗತ್ತನ್ನು ಅಷ್ಟೇ ಸ್ವಲ್ಪ ಡಾರ್ಕ್ ಬ್ರೌನಲ್ಲಿ ಇದು ಮಾಡಿದೆ. ಮೊದಲು ಲೈಟಾಗಿ ಬರ್ಕೊಂಡಿದ್ದೆ, ಆಮೇಲೆ ಸ್ವಲ್ಪ ಬ್ರೌನಲ್ಲಿ ಇದು ಮಾಡಿದೆ. ಈಗ ನಮ್ಮ ಮೀಸೆಗಳಿಗೂ ಅಷ್ಟೇ ಒಂದೇ ಸರಿ ಬ್ಲ್ಯಾಕ್ ಹಾಕಕ್ಕೆ ಹೋಗ್ಬೇಡಿ ಯಾವತ್ತೂ ಮೀಸೆಗೆ. ಯಾಕೆಂದರೆ ನಮ್ಮ ಬಿಸಿಲು ಬಿದ್ದಾಗ ಯಾವುದಾದ್ರು ನಮಗೆ ಅದು ಶೇಡಿಂಗ್ ಬೀಳುತ್ತೆ, ಕೂದಲು ಕಲರೆಲ್ಲ ಶೇಡಿಂಗ್ ಬೀಳುತ್ತೆ. ಅದರಿಂದ ಫಸ್ಟು ಬ್ರೌನು, ಆಮೇಲೆ ಸ್ವಲ್ಪ ಲೈಟ್ ಡಾರ್ಕ್ ಬ್ಲೂ ಬರುತ್ತೆ ಅದರಲ್ಲಿ, ಆಮೇಲೆ ಬೇಕಾದ್ರೆ ಬ್ಲ್ಯಾಕ್ ಕಲರ್ಲ್ಲಿ ಹಾಕೊಳ್ಳಿ. ಅವಾಗ ನಿಮಗೆ ಒಂದು ಕೂದಲು ಎಳೆ ಹಾಕ್ತಾರೆ ಕಾಣುತ್ತೆ. ಒಂದೇ ಸರಿ ನಾವು ಬ್ಲ್ಯಾಕ್ ಹಾಕ್ಬಿಟ್ರೆ ಅದು ಚೆನ್ನಾಗಿ ಕಾಣಲ್ಲ, ಅದು ಅಷ್ಟೊಂದು ಇದಾಗಿ ಬರಲ್ಲ. ಇದಾದರೆ ಒಂದೊಂದು ಕೂದಲು ಸ್ವಲ್ಪ ಇದಾಗಿರೋ ಕಾಣುತ್ತೆ. ಅದರಿಂದ ಆ ಥರ ಅಬ್ಸರ್ವ್ ಮಾಡಿ, ಆ ಥರ ಶೇಡ್ ಮಾಡಿ. ಮತ್ತು ಈ ಗಡ್ಡಗೂ ಅಷ್ಟೇ ನಾನು ಇದು ಮಾಡಿದ್ದು. ಸುದೀಪ್ ಅವ್ರದ್ದು ನೋಡ್ಬೋದು, ನಿಮ್ಮದು ಸ್ವಲ್ಪ ಬೇರೆಯವರಾಗಿ ದೊಡ್ಡದಾಗಿ ಗಡ್ಡ ಬಿಟ್ಟಿರಲ್ಲ, ಅವರು ಸಿಂಪಲಾಗಿ ಗಡ್ಡೆ ಇರುತ್ತೆ. ಅದರಿಂದ ನಾನು ಬ್ರೌನು ಮತ್ತು ಲೈಟ್ ಬ್ಲ್ಯಾಕು, ಗ್ರೇ ಕಲರ್ ಅದರಲ್ಲೆಲ್ಲ ನಾನು ಸ್ವಲ್ಪ ಬರೆದಿದ್ದೀನಿ. ಆಮೇಲೆ ಮುಂದೆ ಇನ್ನೂ ಸ್ವಲ್ಪ ಡಾರ್ಕ್ ಕೊಡ್ತೀನಿ, ನೋಡ್ಕೋಬೋದು. ಇದು ಕತ್ತಿನ ಭಾಗ, ಇದಕ್ಕೆ ನಾನು ಲೈಟ್ ಕಲರ್ ಫೇಸ್ ಕಲರಲ್ಲೇ ಶೇಡು ಕೊಟ್ಟು ಆಮೇಲೆ ಸ್ವಲ್ಪ ಅದಕ್ಕೆ ಸ್ವಲ್ಪ ಡಾರ್ಕಾಗಿ ಶೇಡ್ ಮಾಡ್ತಾಯಿದ್ದೀನಿ, ಅಬ್ಸರ್ವ್ ಮಾಡೋದು. ಆಮೇಲೆ ಬ್ರೌನಲ್ಲೂ ಕೂಡ ಹಂಗೆ ಶೇಡ್ ಮಾಡ್ತಾಯಿದ್ದೀನಿ. ಯಾಕೆಂದರೆ ಒಂದು ಸೈಡು ಡಾರ್ಕ್ ಇರುತ್ತೆ ಕತ್ತು, ಒಂದು ಕಡೆ ತಿರ್ಕಡೆ, ಒಂದು ಕಡೆ ಬೆಳಕು ಬಿದ್ದಿರುತ್ತೆ, ಇನ್ನೊಂದು ಕಡೆ ಡಾರ್ಕ್ ಇರುತ್ತೆ. ಡಾರ್ಕ್ ಸೈಡೆಲ್ಲ ನಾವು ಈ ಕಡೆ ಡಾರ್ಕ್ ಬ್ರೌನಲ್ಲಿ ಸ್ವಲ್ಪ ಶೇಡಿಂಗ್ ಕೊಟ್ಟಿರೋದು ಅಬ್ಸರ್ವ್ ಮಾಡ್ಬೋದು. ಮತ್ತು ಕತ್ತಿನ ಕೆಳಗಡೆ ಭಾಗ ಸ್ವಲ್ಪ ಡಾರ್ಕ್ ಇರುತ್ತೆ, ಅದಕ್ಕೋಸ್ಕರ ನಾನು ಡಾರ್ಕ್ ಬ್ರೌನ್ ಶೇಡಿಂಗ್ ಮಾಡ್ತಾಯಿದ್ದೀನಿ. ನಾವು ಯಾವುದೇ ಡ್ರಾಯಿಂಗ್ ಮಾಡಬೇಕು, ನೀವು ಫೋಟೋ ಕ್ಲೀನಾಗಿ ಅಬ್ಸರ್ವ್ ಮಾಡಿ. ಸುಮ್ಮನೆ ನಾವು ಯಾವುದ್ಯಾವುದೋ ಕಲರ್ ಹಾಕೋಕ್ಕಿಂತ ಫೋಟೋದಲ್ಲಿ ಯಾವ ಕಲರ್ ಇರುತ್ತೆ, ಅದು ಯಾವ ಥರ ಶೇಡ್ ಇದೆ ಫೋಟೋದಲ್ಲಿ, ಅದನ್ನು ನೋಡೇ ಮಾಡಿದ್ರೆ ನಿಮಗೆ ಫೋಟೋದಲ್ಲಿ 100% ಬರದೇ ಇದ್ರು ಒಂದು 80% ಆದ್ರೂ ಫೋಟೋದಲ್ಲಿರೋ ಹಾಗೆ ನಿಮ್ಗೆ ಬರುತ್ತೆ. ಅದನ್ನು ಕ್ಲೀನಾಗಿ ಅಬ್ಸರ್ವ್ ಮಾಡಿ ಡ್ರಾ ಮಾಡಿ. ಆಮೇಲೆ ಮೇಯ್ನಾಗಿ ಹೇಳ್ತೀನಿ ನಿಮಗೆ, ಪೇಷನ್ಸ್. ಡ್ರಾಯಿಂಗ್ ಮಾಡ್ಬೇಕಾದ್ರೆ ಪೇಷನ್ಸ್ ಎಲ್ಲ ವೀಡಿಯೋದಲ್ಲೂ ಹೇಳ್ತಾ ಇರ್ತೀನಿ. ಪೇಷನ್ಸ್ ಇಟ್ಕೊಳ್ಳಿ. ಡ್ರಾಯಿಂಗ್ ಮಾಡ್ಬೇಕಾದ್ರೆ ನಿಮ್ಮ ಗಮನ ಎಲ್ಲ ಡ್ರಾಯಿಂಗ್ ಮೇಲೇ ಇರಲಿ, ಬೇರೆ ಕಡೆ ಗಮನ ಕೊಡಬೇಡಿ. ಅದರಿಂದ ಡ್ರಾಯಿಂಗ್ ಮಾಡ್ಬೇಕಾದ್ರೆ ಪೇಷನ್ಸ್ ಎಲ್ಲ
ಡ್ರಾಯಿಂಗ್ ಮೇಲೆ ಗಮನ ಕೊಟ್ಟು ಕ್ಲೀನಾಗಿ ಮಾಡಿ. ಅದು ಆ ಥರ ಪಡಬೇಡಿ, ನಿಧಾನಕ್ಕೆ ಮಾಡಿ. 1 hour ಆಗೋದು 2 hours ಆಗಲಿ, ನಿಧಾನಕ್ಕೆ ಮಾಡಿ. ನೀವು ಆ ಥರ ಪಟ್ಟಷ್ಟು ಡ್ರಾಯಿಂಗ್ ಕೆಟ್ಟೋಗುತ್ತೆ, ಎಕ್ಕೂಟೋಗುತ್ತೆ. ಏನೇ ಮಾಡಿದ್ರು ಅದು ಕ್ಲೀನಾಗಿ ಬರೋಲ್ಲ. ಅದು ನಿಧಾನಕ್ಕೆ ಮಾಡಿ, ಕ್ಲೀನಾಗಿ ಮಾಡ್ಬೋದು. ಆ ಥರ ಪಟ್ಟು ಮಾತ್ರ ಮಾಡಬೇಡಿ. ನೋಡಿ, ಇದು ಕೆನ್ನೆ ಭಾಗದಲ್ಲೆಲ್ಲ ಸ್ವಲ್ಪ ರೆಡ್ ಆಗ್ತಾಯಿದ್ದೀನಿ. ಫೋಟೋದಲ್ಲಿ ಇದ್ದಿದ್ದು ಹಂಗೆ ಸ್ವಲ್ಪ ರೆಡ್, ಲೈಟಾಗಿ ರೆಡ್ ಶೇಡ್ ಕೊಡ್ತಾಯಿದ್ದೀನಿ. ಆಮೇಲೆ ಈ ಮೇಲ್ಗಡೆ ಭಾಗ ಗಡ್ಡದ ಹತ್ರ ಎಲ್ಲ ಸ್ವಲ್ಪ ನಾವು ಡಾರ್ಕ್ ಮಾಡ್ಕೋಬೇಕು. ಈ ಕಡೆನೂ ಅಷ್ಟೇ ಸ್ವಲ್ಪ ಡಾರ್ಕ್ ಮಾಡ್ಕೋಬೇಕು. ಯಾಕಂದರೆ ಫ್ರಂಟಾಗಿ ಬೆಳಕು ಬಿದ್ದಾಗ ಮೂಗಿನ ಮೇಲೆ ಮೂಗಿನ ಕೆಳಗಡೆ ಅಕ್ಕಪಕ್ಕ ಕೆನ್ನೆ ಮೇಲೆ ಕಣ್ಣಿನ ಕೆಳಗಡೆ ಸ್ವಲ್ಪ ಲೈಟ್ ಬಿದ್ದಿರುತ್ತೆ. ಆ ಕಡೆ ಸ್ವಲ್ಪ ಹೆಚ್ಚಾಗಿ ಕೊಡಬಾರ್ದು ನಾವು ಡಾರ್ಕ್ ಶೇಡು. ಅಲ್ಲೆಲ್ಲ ಲೈಟ್ ಶೇಡ್ ಇರಲಿ. ಇನ್ನು ಕೆಳಗಡೆ ಬರ್ತಾ ಡಾರ್ಕ್ ಇರಲಿ. ನೀವು ಗಡ್ಡ ಬರಿತಿದ್ದೀನಿ, ಅದಕ್ಕೆ ನೋಡಿ ನೀವು ಹೇಳಿದ್ನೆ ನಿಮಗೆ ನಾನು ಬ್ರೌನಲ್ಲಿ ಬರೆದೆ. ಇವಾಗ ಸ್ವಲ್ಪ ಲೈಟಾಗಿ ಗ್ರೇ ಕಲರ್ ಸ್ವಲ್ಪ ಇದು ಮಾಡಿದೆ. ಈಗ ಬ್ಲ್ಯಾಕ್ ಕಲರ್ ಸ್ವಲ್ಪ ಶೇಡ್ ಮಾಡ್ತಾಯಿದ್ದೀನಿ. ಒಂದೇ ಥರ ಮಾಡಿದ್ರೆ ಅದು ಫುಲ್ ಗಡ್ಡ ಬಿಟ್ಟಿದ್ದಾರೆ ನಂಗೆ ಕಾಣುತ್ತೆ. ಅದರಿಂದ ಈಗ ಸ್ವಲ್ಪ ಒಂದೊಂದು ಕಲರಲ್ಲಿ ಇದು ಮಾಡಿದ್ರೆ ಕುರುತಲು ಗಡ್ಡೆ ಥರ ಕ್ಲೀನಾಗಿ ಇದಾಗುತ್ತೆ. ಅಬ್ಸರ್ವ್ ಮಾಡ್ಬೋದು ನೀವು. ನಾನು ಹೇಳಿದೆ ನಿಮಗೆ ಗಡ್ಡೆ ಕೆಳಗಡೆ ಸ್ವಲ್ಪ ಡಾರ್ಕ್ ಇರುತ್ತೆ, ಕತ್ತಿ ಮುಖದ ಕೆಳಗಡೆ ಅಂತ. ಅದಕ್ಕೆ ಸ್ವಲ್ಪ ಇದನ್ನ ಡಾರ್ಕಾಗಿ ಇದು ಮಾಡ್ತಿದ್ದೀನಿ. ನಾವು ಮೇಲ್ಗಡೆ ಎಲ್ಲ ಲೈಟಾಗಿ ಗಡ್ಡಾಗಿ ಬರ್ತಿದ್ವಿ. ಕೆಳಗಡೆ ಬಂದಾಗ ಅದು ಒಟ್ಟಿಗೆ ಕೂಡ್ಕೊಂಡಾಗಿದ್ದರೆ ನಾವು ಅಲ್ಲಿ ಡಾರ್ಕ್ ತೋರಿಸ್ಲೇಬೇಕು. ಅದರಿಂದ ಕೆಳಗಡೆ ಬ್ಲ್ಯಾಕ್ ಕಲರ್ ಸ್ವಲ್ಪ ಡಾರ್ಕಾಗಿ ಮಾಡ್ತಾಯಿದ್ದೀನಿ. ತುಟಿಗೆ ಸ್ವಲ್ಪ ಬ್ಲ್ಯಾಕಲ್ಲಿ ಶೇಡ್ ಕೊಡ್ತಾಯಿದ್ದೀನಿ. ನೀವು ಯಾವುದೇ ಡ್ರಾಯಿಂಗ್ ಮಾಡಿದ್ರು ನಾವು ಬ್ಲ್ಯಾಕಲ್ಲಿ ಕೊನೆಯಲ್ಲಿ ಶೇಡ್ ಮಾಡಿದ್ಮೇಲೆ ಡ್ರಾಯಿಂಗ್ ಕಂಪ್ಲೀಟ್ ಆಗೋದು, ಲುಕ್ಕಾಗಿ ಕಾಣೋದು. ನೀವು ಏನೇ ಮಾಡಿದ್ರು ಅದು ಅಷ್ಟು ಇದಾಗಲ್ಲ. ಆದರೆ ಹಂಗಂತ ನಾವು ಎಲ್ಲದಕ್ಕೂ ನಾವು ಬ್ಲ್ಯಾಕಲ್ಲೇ ಮಾಡೋಕ್ಕಾಗಲ್ಲ. ಅದನ್ನ ನೋಡಿ ಮಾಡಬೇಕು, ಅಬ್ಸರ್ವ್ ಮಾಡಿ ಅಷ್ಟೇ. ನಾನು ತಲೆ ಕೂದಲು ಅದು ಒಂದೇ ಸರಿ ಫುಲ್ ಬ್ಲ್ಯಾಕ್ ಆಗ್ತಿಲ್ಲ. ಇದಕ್ಕೆ ನಾನು ಚಾಕೋಲರ್ ಪೆನ್ಸಿಲ್ ಬಳಸಿದ್ದೀನಿ. ಯಾಕೆಂದರೆ ಚಾಕೋಲರ್ ಪೆನ್ಸಿಲು ಡಾರ್ಕಾಗಿ ಬರುತ್ತೆ. ಈ ಕಲರ್ ಪೆನ್ಸಿಲಲ್ಲಿರೋ ಬ್ಲ್ಯಾಕ್ ಪೆನ್ಸಿಲ್ ಅಷ್ಟೊಂದು ಡಾರ್ಕ್ ಬರಲ್ಲ. ಅದರಿಂದ ಇದಕ್ಕೆ ನಾನು ಚಾಕೋಲರ್ ಪೆನ್ಸಿಲ್ ಬಳಸಿ ಸ್ವಲ್ಪ ಡಾರ್ಕಾಗಿ ಬರಬೇಕು ಅಂತ ಬಳಸಿದ್ದೀನಿ. ನೀವು ಚಾಕೋಲರ್ ಪೆನ್ಸಿಲಲ್ಲೂ 2-3 ಥರ ಐತೆ. ಇದು ವುಡ್ಲೆಸ್ ಚಾಕೋಲರ್ ಪೆನ್ಸಿಲು, ವುಡ್ ಇರೋದು ಚಾಕೋಲರ್ ಪೆನ್ಸಿಲ್ ಬರುತ್ತೆ. ಅದು ಚೆನ್ನಾಗಿ, ಅದರಲ್ಲಿ ಇನ್ನೂ ಚೆನ್ನಾಗಿ ಡಾರ್ಕ್ ಬರುತ್ತೆ. ಈ ಚಾಕೋಲರ್ ಪೆನ್ಸಿಲ್ ಒಂದು ಏನಪ್ಪ ಅಂದರೆ ಈ ಕಲರ್ ಶೇಡ್ ಏನು ಮಾಡಿದ್ದೀವಿ ಇದ್ರ ಮೇಲೆ ಇದು ಬರೆಯೋಕ್ಕಾಗಲ್ಲ. ಇದ್ರ ಮೇಲೆ ತಗೊಳ್ಳಲ್ಲ. ಅದು ಈ ಕಲರ್ ಪೆನ್ಸಿಲು ಕಲರ್ ಪೆನ್ಸಿಲ್ ಮೇಲೆ ಮಾಡಿರೋ ಡ್ರಾಯಿಂಗ್ ಮೇಲೆ ಚಾಕೋಲರ್ ಪೆನ್ಸಿಲ್ ಮಾಡೋಕ್ಕಾಗಲ್ಲ. ಅದಕ್ಕೆ ನಾನು ಈ ಫುಲ್ ಫೇಸ್ ಎಲ್ಲ ಆದಮೇಲೆ ಮೇಲ್ಗಡೆ ಏರಿಗೆ ಮಾತ್ರ ಈ ಚಾಕೋಲರ್ ಪೆನ್ಸಿಲ್ ಉಪಯೋಗಿಸ್ತಾ ಇದ್ದೀನಿ. ನಾವು ಕೂದಲಿಗೆ ಮಾತ್ರ ನಾವು ಈ ಚಾಕೋಲರ್ ಪೆನ್ಸಿಲ್ ಶೇಡಿಂಗ್ ಕೊಟ್ಕೊಂಡು ಮಾಡ್ತಾಯಿರೋದು. ಇನ್ನು ಎಲ್ಲ ಫುಲ್ಲು ನಾನು ಬ್ಲ್ಯಾಕ್ ಪೆನ್ಸಿಲ್, ಕಲರ್ ಪೆನ್ಸಿಲ್, ಬ್ಲ್ಯಾಕ್ ಪೆನ್ಸಿಲ್ ಬರುತ್ತೆ ಅದರಲ್ಲೇ ಮಾಡ್ತಾಯಿದ್ದೀನಿ. ನಾವು ಕಲರ್ ಪೆನ್ಸಿಲ್ ಡ್ರಾ ಮಾಡಬೇಕಾದ್ರೆ ಈ ಮಾಮೂಲಿ ಪೆನ್ಸಿಲ್ ಬ್ಲ್ಯಾಕನ್ನು ಯೂಸ್ ಮಾಡಿದ್ರು ಅದು ಲುಕ್ಕಾಗಿ ಕಾಣಲ್ಲ. ಕಲರ್ ಪೆನ್ಸಿಲಲ್ಲಿ ಬಂದಿರೋ ಬ್ಲ್ಯಾಕ್ ಕಲರ್ ಪೆನ್ಸಿಲ್ನೇ ನೀವು ಯೂಸ್ ಮಾಡಿ, ಅದು ಲುಕ್ಕಾಗಿ ಕಾಣುತ್ತೆ. ನಾನು ಅದಕ್ಕೋಸ್ಕರ ಇಲ್ಲಿ ಏರ್ಗೆ ಚಾಕೋಲರ್ ಪೆನ್ಸಿಲ್ ಯೂಸ್ ಮಾಡಿದ್ದೀನಿ. ಯಾಕಂದರೆ ಏರ್ ಒಂದು ಸ್ವಲ್ಪ ಡಾರ್ಕ್ ಆಗಬೇಕು ನನಗೆ. ಅದರಿಂದ ನಾನು ಇದರಲ್ಲೇ ಯೂಸ್ ಮಾಡಿ. ಆಮೇಲೆ ನಾವು ಯಾವ ಪೆನ್ಸಿಲ್ ಉಪಯೋಗಿಸ್ತೀವಿ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ ಡಾರ್ಕ್ ಎಲ್ಲ. ನಾನು ಉಪಯೋಗಿಸ್ತಿರೋ ಪೆನ್ಸಿಲಲ್ಲಿ ಅಷ್ಟೊಂದು ಡಾರ್ಕ್ ಬರ್ತಾಯಿಲ್ಲ. ಈ ಸ್ಟೆಡ್ಲರ್ ಪೆನ್ಸಿಲ್ ಅಂತ ಬರುತ್ತೆ ಕಲರ್ ಪೆನ್ಸಿಲ್, ಅದು ಸ್ವಲ್ಪ ಡಾರ್ಕಾಗಿ ಬರುತ್ತೆ. ಅದು ಮುಂದಿನ ದಿನಗಳಲ್ಲಿ ಆ ಪೆನ್ಸಿಲ್ ಪರಿಚಯ ಮಾಡಿಸ್ಕೊಡ್ತೀನಿ ನಿಮಗೆ. ಅದರಲ್ಲೂ ಡ್ರಾ ಮಾಡಿ ತೋರಿಸ್ತೀನಿ ನಿಮಗೆ. ಆಮೇಲೆ ನಾವು ಕಲರು ನಮ್ಗೆ ಚೆನ್ನಾಗಿ ಬರಬೇಕು, ಡ್ರಾಯಿಂಗ್ ಚೆನ್ನಾಗಿ ಬರಬೇಕು, ಪೇಪರ್ ಕೂಡ ಡಿಪೆಂಡ್ ಆಗುತ್ತೆ. ನಾವು ಬಳಸೋ ಪೇಪರು ಥಿಕ್ನೆಸ್ ಆಗಿ ರಫ್ ಇರಬೇಕು. ಡ್ರಾಯಿಂಗ್ ನೈಸ್ ಮತ್ತು ಕಲರ್ ಪೆನ್ಸಿಲ್ ನಾವು ಡ್ರಾ ಮಾಡ್ತೀನಿ ಅಂದರೆ ನೈಸ್ ಇರಬಾರ್ದು. ಯಾವುದೇ ಕಾರಣಕ್ಕೆ ಪೇಪರು ಯಾವಾಗಲೂ ಥಿಕ್ನೆಸ್ ಇರಬೇಕು ಮತ್ತು ರಫ್ ಇರಬೇಕು. ಅವಾಗ ನಾವು ಡ್ರಾಯಿಂಗ್ ಮಾಡೋದು ಲುಕ್ಕಾಗಿ ಚೆನ್ನಾಗಿ ಕಾಣುತ್ತೆ. ಅದು ಆಮೇಲೆ ಕಲರ್ಸು ಕ್ಲೀನಾಗಿ ಆಗುತ್ತೆ, ಡಾರ್ಕ್ ಎಲ್ಲ ಕ್ಲೀನಾಗಿ ಬರುತ್ತೆ. ನೀವು ನೋಡಿ ಅಲ್ಲಿ ಮಾತ್ರ ತಲೆ ಕೂದಲು ಮಾತ್ರ ನಾನು ಚಾಕೋಲರ್ ಪೆನ್ಸಿಲ್ ಬಳಸಿದೆ. ಇಲ್ಲೆಲ್ಲ ಮಾಮೂಲಿ ಪೆನ್ಸಿಲಲ್ಲೇ ಈ ಒಬ್ಬು ಕಣ್ಣಿಗೆಲ್ಲ ಶೇಡಿಂಗ್ ಮಾಡ್ತಾ ಇರೋದು ನಾನು. ಮತ್ತು ಕೂದಲು ಕೆಳಗಡೆ ಸ್ವಲ್ಪ ಡಾರ್ಕ್ ಇರುತ್ತೆ ಅನ್ನೋ ಕಾರಣಕ್ಕೆ ಬ್ರೌನಲ್ಲಿ ನಾನು ಶೇಡಿಂಗ್ ಮಾಡಿದೆ. ನೋಡ್ಬೋದು. ಇದೇ ಥರ ಒಳ್ಳೊಳ್ಳೆ ವೀಡಿಯೋಗಳನ್ನ ಮಾಡೋದಕ್ಕೆ ನಮಗೆ ನಿಮ್ಮ ಪ್ರೋತ್ಸಾಹ ಅಗತ್ಯ. ಅದರಿಂದ ನಮ್ಮ ವೀಡಿಯೋಗಳನ್ನ ನೋಡಿ ಕ್ಲೀನಾಗಿ ಅಬ್ಸರ್ವ್ ಮಾಡಿ. ಫುಲ್ ವೀಡಿಯೋ ನೋಡಿ, ನಿಮ್ಗೆ ಅರ್ಥ ಆಗುತ್ತೆ. ಅರ್ಧಕ್ಕೆ ಸ್ಕಿಪ್ ಮಾಡಬೇಡಿ. ಫುಲ್ ವೀಡಿಯೋ ನೋಡಿದ್ರೆ ನಮಗೂ ಪ್ರೋತ್ಸಾಹ ಸಿಗ್ತಾಗುತ್ತೆ, ನಿಮಗೂ ಅರ್ಥ ಆಗುತ್ತೆ ಯಾವ ರೀತಿ ಕಲರ್ ಮಾಡ್ಬೋದು, ಯಾವ ರೀತಿ ಡ್ರಾ ಮಾಡ್ಬೋದು ಅಂತ ಎಲ್ಲ. ನಾವು ಎಲ್ಲ ಸ್ಪೀಚ್ ಕೊಟ್ಟಿರ್ತೀವಿ, ಫುಲ್ ವೀಡಿಯೋ ಫುಲ್ ಸ್ಪೀಚ್ ಕೊಟ್ಟಿರ್ತೀವಿ.
ಅರೆ ನೀವು ಅದೇನು ಕೇಳಿದ್ರೆ ನೀವು ಒಂದೊಂದು ಸ್ವಲ್ಪ ನೋಡಿದ್ರೆ ನಿಮಗೂ ಏನು ಅರ್ಥ ಆಗೋಲ್ಲ. ಅದರಿಂದ ಇದೇ ಥರ ವೀಡಿಯೋಗಳನ್ನ ನಾನು ಫೇಸ್ಬುಕ್ಕಲ್ಲೂ ಅಪ್ಲೋಡ್ ಮಾಡ್ತೀನಿ. ಫೇಸ್ಬುಕ್ಕಲ್ಲೂ ರಾಘು ನಂಜನಗೂಡು ಪೆನ್ಸಿಲ್ ಆರ್ಟ್ಸ್ ಅಂತ ಪೇಜ್ ಇದೆ, ಅಲ್ಲೂ ನಮ್ಮ ಪೇಜ್ನ ಫಾಲೋ ಮಾಡಿ, ಅಲ್ಲೂ ವೀಡಿಯೋಗಳನ್ನ ನೋಡಿ. ಹಾಗೆ ಯೂಟ್ಯೂಬಲ್ಲಿ ವೀಡಿಯೋ ನೋಡ್ತಾ ಹೊಸಬ್ರು ಏನಾದ್ರು ನಮ್ಮ ವೀಡಿಯೋ ನೋಡ್ತಾ ಇದ್ದರೆ, ನೀವೇನಾದ್ರು ಹೊಸಬ್ರಾಗಿದ್ದರೆ ನಮ್ಮ ವೀಡಿಯೋ ನೋಡೋರು ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಮುಂದೆ ಒಳ್ಳೊಳ್ಳೆ ವೀಡಿಯೋಗಳನ್ನ ಹಾಕ್ತೀವಿ ನೋಡಿ. ನೀವು ಡ್ರಾಯಿಂಗ್ ಮಾಡಿ. ಡ್ರಾಯಿಂಗ್ ಏನು ಯಾರ್ಯಾರು ಒಬ್ಬರೇ ಮಾಡಬೇಕು ಅಂತಿಲ್ಲ, ಯಾರು ಬೇಕಾದ್ರೂ ಮಾಡ್ಬೋದು. ಡ್ರಾಯಿಂಗ್ ಕಲಿಯೋರ ಮೇಲೆ ಡಿಪೆಂಡ್, ಅದು ಇಂಟ್ರೆಸ್ಟ್ ಇರಬೇಕಷ್ಟೆ ಮುಖ್ಯವಾಗಿ. ನಮ್ಮ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ನಮಗೆ ಸಪೋರ್ಟ್ ಮಾಡಿ. ನಮ್ಮಂಥ ಹೊಸ ಯೂಟ್ಯೂಬರ್ಸ್ಗೆ ನಮ್ಮ ಪ್ರೋತ್ಸಾಹ ಅಗತ್ಯ, ಅದನ್ನು ಸಪೋರ್ಟ್ ಮಾಡಿ. ಏನೋ ಡ್ರಾಯಿಂಗ್ ಮುಗೀತು ಸ್ನೇಹಿತರೆ, ನೋಡಿ ಕ್ಲಿಯರಾಗಿ ಬಂದಿದೆ ಅನಿಸುತ್ತೆ. ನನ್ನ ಪ್ರಕಾರ ನಿಮ್ಮ ಅಭಿಪ್ರಾಯ ದಯವಿಟ್ಟು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಏನೇ ಇದ್ದರೂ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ, ನಾನು ಖಂಡಿತ ರಿಪ್ಲೈ ಮಾಡ್ತೀನಿ. ನೋಡಿ ಕೆಳಗಡೆ ಕತ್ತದ ಬಗ್ಗೆ ಸ್ವಲ್ಪ ಡಾರ್ಕಾಗಿ ಇದು ಮಾಡಿ ಕೊನೆ ಫಿನಿಶಿಂಗ್, ಅದೇ ಫಿನಿಶಿಂಗ್ ಟಚ್ ಇದು ಅಷ್ಟೇ. ಫಿನಿಶಿಂಗ್ ಮಾಡಿಬಿಡ್ತೀವಿ ಅಷ್ಟೇ. ಏನೇ ಅದು ಕೊನೆಯಲ್ಲಿ ಬ್ಲ್ಯಾಕ್ ಪೆನ್ಸಿಲ್ ನಾವು ಫಿನಿಶಿಂಗ್ ಕೊಟ್ಟಾಗಲೇ ಅದು ಲುಕ್ಕಾಗಿ ಕಾಣೋದು. ಮುಂದಿನ ದಿನಗಳಲ್ಲಿ ಒಳ್ಳೊಳ್ಳೆ ವೀಡಿಯೋಗಳು ಮಾಡ್ತೀವಿ. ದಯವಿಟ್ಟು ನಮ್ಮ ಚಾನಲ್ ನೋಡಿ, ಪ್ರೋತ್ಸಾಹ ನೀಡಿ. ಥ್ಯಾಂಕ್ ಯು ಸ್ನೇಹಿತರೆ.